ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೂರ್ಣಿ, ಇಲ್ಲಿ ತೀರ್ಥ ರೂಪ ಬೀಗರು ಬಂದಿದ್ದಾರೆ. ಅಪ್ಪಿ ಜ್ಯೂಸ್ ಕುಡಿಯೋ ಅಭ್ಯಾಸ ಇದ್ರೆ ತಂದು ಕೊಡಮ್ಮ, ಕುಡ್ಕೊಂಡು ಹೋಗ್ಲಿ. ಅಯ್ಯೋ ನೀನು ಬರಪ್ಪ. ಈ ಮಹೇಶಂಗೆ ನೆನಪಿನ ಶಕ್ತಿ ಯಾಕಮ್ಮ ಬಂತು? ನೆನಪು ಬಂದ ಮೇಲೆ ತಲೆ ಎಲ್ಲ ಮಾತಾಡ್ತಾನೆ. ಡ್ಯಾಡ್, ಅವ್ರ ಮಾತಿಗೆ ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರಾ? ಬಿಟ್ಟಾಕಿ. ಥ್ಯಾಂಕ್ ಯು. ಡ್ಯಾಡ್, ನೀವ್ಯಾಕೆ ಇವಳಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನಿಮ್ಮಿಂದ ಥ್ಯಾಂಕ್ಸ್ ಹೇಳಿಸ್ಕೊಳ್ಳೋ ಯೋಗ್ಯತೆ ಇವಳಿಗಿಲ್ಲ. ಅದಮ್ಮ, ಜ್ಯೂಸ್ ತಂದು ಕೊಟ್ಟಿರಲ್ಲ, ಇಟ್ಸ್ ಅ ಫಾರ್ಮಾಲಿಟಿ. ಇಲ್ಲ ಡ್ಯಾಡ್, ಅನಾಥೆ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲರೂ ಸಿಂಪತಿ ಗಿಟ್ಟಿಸ್ಕೊಂಡು ಎಲ್ಲರನ್ನೂ ಅವ್ರ ಕಡೆ ಮಾಡಿಕೊಂಡು ಮೆರಿತಿದ್ದಾಳೆ. ಅಪ್ಪ ಅಮ್ಮ ಯಾರು ಅಂತ ನೋಡಿಲ್ದೇ ಇರೋಳ್ಗೆ, ಯಾರ ರಕ್ತದಲ್ಲಿ ಹುಟ್ಟಿದ್ದೀನಿ ಅಂತ ಗೊತ್ತಿಲ್ಲದೆ ಇರೋಳ್ಗೆ ನೀವು ಥ್ಯಾಂಕ್ಸ್ ಹೇಳದ? ಬಿಡಮ್ಮ, ಪರವಾಗಿಲ್ಲ. ದುಡ್ಡಿರೋನ್ ಹೆಂಡತಿ ಆಗಿದ್ದಾಳಲ್ವಾ, ಅಷ್ಟೇ ಸಾಕು. ಅದೇ ಸಮಸ್ಯೆ ಆಗಿರೋದು. ಈ ಮನೆ ದೊಡ್ಡ ಸೊಸೆ ಅಂತ ಒಂದು ಕಾರಣ ಇಟ್ಕೊಂಡು ನನಗೆಷ್ಟು ಟಾರ್ಚರ್ ಮಾಡ್ತಿದ್ದಾಳೆ ಗೊತ್ತಾ? ಏನು, ನಿನಗೆ ಟಾರ್ಚರ್ ಕೊಡ್ತೀಯಾಳ? ಇಲ್ಲ, ನಾನು ಯಾರಿಗೂ ಯಾವ ಥರನೂ ಹಿಂಸೆ ಕೊಟ್ಟಿಲ್ಲ. ಮತ್ತೆ ನನ್ನ ಮಗಳು ಸುಳ್ಳು ಹೇಳ್ತಾಳ? ನೋಡು, ಈ ಕಣ್ಣೀರ್ ಕತೆ ಎಲ್ಲ ನನ್ನ ಹತ್ರ ವರ್ಕೌಟ್ ಆಗಲ್ಲ. ನಿನ್ನಂತವಳು ಒಬ್ಳು ಈ ಮನೇಲಿ ಇದ್ದಾಳೆ ಅಂತ ಗೊತ್ತಿದ್ದು ನನ್ನ ಮಗಳನ್ನ ಈ ಮನೆಗೆ ಕಳಿಸಿದ್ದೀನಿ. ಯಾಕೆ ಹೇಳು? ಅವಳು ಸೇವೆ ಮಾಡಿಕೊಂಡು ನೀ ಇರ್ತೀಯ ಅಂತ. ಅದನ್ನು ಬಿಟ್ಟು ಬೇರೆ ವಿಷಯಕ್ಕೆ ತಲೆ ಹಾಕಿದ್ರೆ ಅಭಿನು ನನ್ನ ಮಗಳನ್ನೂ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಆಗ ಈ ಮನೆ ಒಡೆಯೋಕ್ಕೆ ನೀನೇ ಕಾರಣ ಆಗ್ತೀಯ. ಈಗಾಗಲೇ ಅಣ್ಣ ತಮ್ಮ ಇಬ್ಬರು ಕಚ್ಚಾಡ್ತಿದ್ದಾರೆ. ಇಬ್ಬರು ಮನಸ್ಸಲ್ಲೂ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಆ ಬೆಂಕಿಗೆ ತುಪ್ಪ ಸುರಿಯೋದು ನನಗೇನು ಕಷ್ಟ. ಅದಕ್ಕೆಲ್ಲ ನೀನು ಕಾರಣ ಆಗಬೇಡ. ನನ್ನ ಮಗಳು ಏನು ಹೇಳ್ತಾಳೋ ಅದನ್ನು ಮಾಡಿಕೊಂಡು ಸುಮ್ಮನೆ ಮನೇಲಿ ಬಿದ್ದಿರು. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಅಣ್ಣ ತಮ್ಮನ್ನ ದೂರ ಮಾಡಬೇಡಿ. ಅಭಿ ಮನಸ್ಸನ್ನ ಕೆಡಿಸ್ಬೇಡಿ. ಹಾ, ಈ ಭಯ ಯಾವತ್ತೂ ಇರಬೇಕು. ಹೊರಡು. ನಾನು ಹೇಳಿದ ಯಾವಾಗಲೂ ನೆನಪಿರಲಿ. ಜೀನಿಯಸ್ ಡ್ಯಾಡ್ ನೀವು. ಡಿಕ್ಷನರಿ ತೆಗೆದು ನನ್ನ ಹೆಸರಿಗೆ ನೀನು ಮೀನಿಂಗ್ ಹುಡುಕಿದ್ರೆ ಇದೇ ಸಿಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.